ತಾಯಿ ಮತ್ತು ಮಕ್ಕಳ ಚಿಕಿತ್ಸೆಗೆ ಅಂತ ತುಮಕೂರಿನ ಹೊರವಲಯದಲ್ಲಿ ನೂತನ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಮರಳೂರು ಸಮೀಪದ ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಕಾಂಗರೂ ಕೇರ್ ಹೆಸರಿನ ತಾಯಿ ಮತ್ತು ಮಕ್ಕಳ ಚಿಕಿತ್ಸೆ ಕೊಡುವಂತಹ ಆಸ್ಪತ್ರೆ ಆರಂಭ ಆಗಿದೆ. ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ಹಾಗೂ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಎಂಡಿ ಪ್ರಕಾಶ್ನಾಥ ಸ್ವಾಮೀಜಿ ಅವರು ನೂತನ ಆಸ್ಪತ್ರೆಯನ್ನ ಲೋಕಾರ್ಪಣೆ ಮಾಡಿದರು. ಹಿರಿಯ ನರರೋಗ ತಜ್ಞ ಡಾಕ್ಟರ್ ಶೇಖರ್ ಸುಬ್ಬಯ್ಯ ಅವರ 8ನೇ ಶಾಖೆ ಇದಾಗಿದ್ದು ಇವತ್ತಿನಿಂದ ತುಮಕೂರಿನಲ್ಲಿ ಕಾಂಗರೂ ಕೇರ್ ಆಸ್ಪತ್ರೆ ಕಾರ್ಯಾರಂಭ ಮಾಡುತ್ತೆ. ಹಾಸ್ಪಿಟಲ್ ಉದ್ಘಾಟನೆ ಮಾಡಿ ಮಾತನಾಡಿದ ಪ್ರಕಾಶ್ನಾಥ ಸ್ವಾಮೀಜಿಗಳು, ತುಮಕೂರಿಗೆ ಇಂಥದ್ದೊಂದು ಆಸ್ಪತ್ರೆಯ ಅಗತ್ಯ ಇತ್ತು, ಕಾಂಗರೂ ಕೇರ್ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಸಿಗುತ್ತೆ ಅನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ಶೇಖರ್ ಸುಬ್ಬಯ್ಯ ಅವರು ಆಸ್ಪತ್ರೆಯ ಉದ್ಘಾಟನೆಗೆ ಕರೆದಾಗ ನನಗೆ ಬಹಳ ಸಂತಸ ಆಯಿತು. ಯಾಕಂದರೆ ಡಾಕ್ಟರ್ಸ್ಗಳು ಯಾವಾಗಲೂ ತುಂಬ ವಿನಮ್ರವಾಗಿರ್ತಾರೆ. ಅವ್ರು ಬಂದು ಕರೆದಾಗ ಖುಷಿ ಆಯಿತು. ಇಲ್ಲಿಗೆ ಬಂದಾಗ ನನಗೆ ಇನ್ನೂ ಸಂತಸವಾಯಿತು. ದುಡ್ಡಿಗೋಸ್ಕರ ವೈದ್ಯರು ಕೆಲಸ ಮಾಡ್ತಾ ಇಲ್ಲ. ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಹೇಳ್ತಾ ಇದ್ರು ಇದ್ರ ಬಗ್ಗೆ, ಜನಸೇವೆಯ ಜನಾರ್ದನ ಸೇವೆ ಅನ್ನೋದನ್ನು. ಸೊ ಆ ಉದ್ದೇಶವನ್ನು ಇಟ್ಕೊಂಡು ನಮ್ಮ ತುಮಕೂರು ಜನತೆಗೆ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಆಸ್ಪತ್ರೆ ಇನ್ನೂ ಕೂಡ ಮುಂದೆ ಒಳ್ಳೆ ಹೆಸರನ್ನು ಪಡಿಬೇಕು. ಈ ರೀತಿಯ ಆಸ್ಪತ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅವಶ್ಯಕತೆ ಇದೆ. ಈ ಕಾಂಗರೂ ಕೇರ್ ಆಸ್ಪತ್ರೆಗೆ ಎಲ್ಲೆಡೆ ಒಳ್ಳೆಯ ಅಭಿಪ್ರಾಯ ಬರ್ತಾ ಇದೆ. ಇದು ಹೀಗೆ ಇನ್ನೂ ಬಡ ಜನರಿಗೆ ಒಳ್ಳೇದು ಮಾಡಲಿ ಅಂತ ಹಾರೈಸಿದ್ರು ಪ್ರಕಾಶ್ನಾಥ ಸ್ವಾಮೀಜಿಗಳು. ನಮ್ಮ ತುಮಕೂರಿನಲ್ಲಿ ಒಂದು ಕಾಂಗರೂ ಹಾಸ್ಪಿಟಲ್ ಏನು ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ಶೇಖರ್ ಸುಬ್ಬಯ್ಯನವರು ಬಂದು ಕರೆದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ಡಾಕ್ಟರ್ಸ್ ಯಾವಾಗಲೂ ಹಂಬಲ್ ಆಗಿರ್ತಾರೆ. ಇವತ್ತು ಅವರ ಹಂಬಲ್ನೆಸ್ ನೋಡಿ ನನಗೆ ತುಂಬ ಸಂತೋಷ ಆಗಿತ್ತು. ಇಲ್ಲಿಗೆ ಬಂದಾಗ ಇನ್ನೂ ಸಂತೋಷ ಆಯಿತು. ಯಾಕೆಂದರೆ ಅವ್ರ ಕೈಯಲ್ಲಿ ಇವತ್ತು ಕೈಗುಣ ಅಂತ ಹೇಳ್ತೀವಿ. ಡಾಕ್ಟರ್ಸ್ಗೆ ಯಾವಾಗಲೂ ಮುಖ್ಯವಾದದ್ದು ಕೈಗುಣ. ಆ ಕೈಗುಣ ಅನ್ನೋದು ಏನಿದೆ ಇವತ್ತು ಇದು ಎಷ್ಟು ಹಾಸ್ಪಿಟ್ಲ್ 8-9 ಹಾಸ್ಪಿಟ್ಲ್ ಆಗ್ತದೆ. ಇನ್ನು ಮುಂದಕ್ಕೆ ಅವರು ಇದೇ ರೀತಿ ಬಡ ಜನತೆಗೂ ಅನುಕೂಲ ಆಗ್ತಾ ಇದೆ. ಇವತ್ತು ಒಂದು ದುಡ್ಡುಗೋಸ್ಕರ ಡಾಕ್ಟ್ರು ಒಂದು ಸೇವೆ ಮಾಡ್ತಾ ಇಲ್ಲ. ನಮ್ಮ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು ಹೇಳ್ತಿದ್ರು, ಜನಸೇವೆಯೇ ಜನಾರ್ದನ ಸೇವೆ ಅಂತ. ಆ ಉದ್ದೇಶ ಇಟ್ಕೊಂಡು ನಮ್ಮ ತುಮಕೂರಿನಲ್ಲಿ ಈ ಜನತೆಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಕಂಡಿದ್ದಾರೆ. ಈ ಹಾಸ್ಪಿಟಲ್ ಮುಂದಕ್ಕೆ ಒಳ್ಳೆಯ ಹೆಸರು ತರಬೇಕು. ಕಾಂಗೂರು ಅಂತ ಬೆಂಗಳೂರು ಒಂದರೊಳಗೇ ಆದರೆ ಸಾಲದು ಅಂತ ಹೇಳಿ ಡಿಸ್ಟಿಕ್ ಲೆವೆಲ್ಗೆ ಈಗ ಎಂಟ್ರಿ ಆಗ್ತಾ ಇದ್ದಾರೆ. ಮೈಸೂರೆಲ್ಲ ಆಗಿದೆ, ರಾಮನಗರ ಆಗಿದೆ, ಈಗ ತುಮಕೂರೆಲ್ಲ ಆಗ್ತಾ ಇದೆ. ಈ ರೀತಿ ಇನ್ನೂ ಹೆಚ್ಚಿನ ಜನಗಳಿಗೆ ಬೇಕಾಗಿದೆ ಇವತ್ತು ಈ ಹಾಸ್ಪಿಟಲ್ಗಳು. ಈ ಕ್ವಾಲಿಟಿ ನೋಡಿಕೊಂಡು ಇವತ್ತು ಜನ ಬರ್ತಾ ಇದ್ದಾರೆ. ಆ ಕ್ವಾಲಿಟಿಲಿ ಕಾಂಗೂರು ಹಾಸ್ಪಿಟಲ್ಲು ಮೊದಲನೇದಾಗಿ ತುಂಬ ಯಶಸ್ಸು ಗಳಿಸ್ತಾ ಇದೆ. ನಮ್ಮ ಇಲ್ಲಿನ ಕುಣಿಗಲ್ ಕ್ಷೇತ್ರದ ಶಾಸಕರಾದ ನಮ್ಮ ಡಾಕ್ಟರ್ ರಂಗನಾಥ್ ಅವರು ಸಹ ಯಾವುದೇ ಒಂದು ಹಲವಾರು ಕಾರ್ಯಕ್ರಮ ಇದ್ದರೂ ಈ ಹಾಸ್ಪಿಟಲ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಪ್ರೀತಿ ವಿಶ್ವಾಸ ಈ ಹಾಸ್ಪಿಟಲ್ಗೆ ಸದಾ ಕಾಲ ಇರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಇವತ್ತು ಹಾಸ್ಪಿಟಲ್ ವಾತಾವರಣ ನೋಡಿದಾಗ ಹಾಸ್ಪಿಟಲ್ಗೆ ಬರೋರು ಆರೋಗ್ಯವಾಗಿರಬೇಕು ಅಂತಲೇ ಬರ್ತಾರೆ. ಆ ಮೂಲ ಸೌಕರ್ಯ ಅಂತ ಏನು ಹೇಳ್ತೀವಿ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಾಕ್ಟ್ರು ನನಗೆ ಪ್ರತಿಯೊಂದು ಕರ್ಕೊಂಡೋಗಿ ತೋರಿಸಿದಾಗ ಒಂದು ಹೈಟೆಕ್ ಹಾಸ್ಪಿಟಲಲ್ಲಿ ಏನು ಒಂದು ಗುಣಮಟ್ಟ, ಒಂದು OT ಆಗಿರ್ಬೋದು, ಒಂದು ಸೂಪರ್ ಸ್ಪೆಷಾಲಿಟಿ ರೂಮ್ಸ್ ಇರ್ಬೋದು, ಸೆಮಿನಾರ್ ರೂಮ್ಸ್ ಇರ್ಬೋದು, ಡಿಲೆಕ್ಸ್ ರೂಮ್ಸ್ ಇರ್ಬೋದು, ಎಲ್ಲ ಥರವಾದ ಜನತೆಗೆ ಈ ತುಮಕೂರು ಜನತೆ ಸಿಟಿಗೆ ಭಾಳ ಅನುಕೂಲ ಆಗ್ತದೆ. ಈ ಅನುಕೂಲನ ಎಲ್ಲರೂ ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ. ಫೌಂಡರ್ CEO ಮತ್ತು ನಾನು ಪೀಡಿಯಾಟ್ರಿಷಿಯನ್, ನ್ಯೂರಾಲಜಿಸ್ಟ್ ಅಂತ. ಸ್ವಾಮೀಜಿ ಮತ್ತು ಡಾಕ್ಟರ್ ರಂಗನಾಥ್ ಅವರೆಲ್ಲ ಹೇಳಿದ್ದಾರೆ ಹಾಸ್ಪಿಟಲ್ ಬಗ್ಗೆ. ನಾನು ಜಸ್ಟ್ ಆ್ಯಡ್ ಮಾಡಿಬಿಡ್ತೀನಿ ಅಷ್ಟೇ. ಇದು 8ನೇ ಬ್ರಾಂಚ್. ಇದು ತುಮಕೂರಲ್ಲಿ ಯಾಕೆ ಮಾಡಿದ್ವಿ ಅಂದರೆ ಈ ಟೈರ್ 3 ಸಿಟೀಸಲ್ಲಿ ವ್ಯಾಕ್ಯೂಮ್ ಇದೆ. ಹಾಗಾಗಿ ನಾವು ಮಾಡ್ತಾಯಿದ್ವಿ ಈ ಥರ ಫೆಸಿಲಿಟೀಸು. ಎಲ್ಲರಿಗೂ ತೋರಿಸಿದ್ದೀನಿ, ಸ್ವಾಮೀಜಿಯವ್ರಿಗೂ ಇದು ಕಾನ್ಸೆಪ್ಟ್ ಗೊತ್ತಿದೆ. ಯಾಕಂದರೆ ನಾವು ರಾಮನಗರದಲ್ಲಿ ಮಾಡಿದ್ವಿ. ಅದು ಸ್ವಾಮೀಜಿ ಎಷ್ಟು ನನಗೆ ಸಪೋರ್ಟ್ ಮಾಡಿದರೆ, ಆ ಹಾಸ್ಪಿಟ್ಲು 40 ವರ್ಷ ಹಳೆದು. ಅಲ್ಲಿ ಮಾಡಿದ್ಮೇಲೆ ಈಗ 1.5 ವರ್ಷ ಆಯ್ತು, ಇನ್ನೂ ಸ್ವಾಮೀಜಿ ಬಂದಿಲ್ಲ. ತಿರ್ಗಾ ಕರ್ಕೊಂಡು ಹೋಗ್ತೀನಿ. ಎಷ್ಟು ಇಂಪ್ರೂವ್ ಆಗಿದೆ. ಅದು ದುಡ್ಡಲ್ಲ, ನಾನು ಈಗ ತಾನೇ ಹೇಳ್ತಾರೆ. ಪೀಡಿಯಾಟ್ರಿಕ್ ಕೇಸಸ್ ಎಲ್ಲ ಬೆಂಗಳೂರಿಗೆ ಬರ್ತಾಯಿತ್ತು. ಮಿನಿಮಲ್ ಆಕ್ಸಿಜನ್ ಇದು ಬರ್ತಾಯಿತ್ತು. ಈಗ ಅಲ್ಲಿ ಅದೊಂದೇ ಅಲ್ಲ, 28 ವೀಕರಿಂದ ನೋಡ್ಕೊಂಡಿದ್ದು ಸ್ವಾಮೀಜಿ. 28 ವೀಕ್ಸ್ ಅದು ಬೆಂಗಳೂರಲ್ಲಿ ನೋಡಿಕೊಂಡ್ರೆ 3ರಷ್ಟು ದುಡ್ಡಾಗುತ್ತೆ. ಸೊ ಅಲ್ಲಿ 1/3 ಆ ಕಾನ್ಸೆಪ್ಟಲ್ಲಿ ಮಾಡ್ಕೊಂಬಂದಿದ್ವಿ. ಇದು ಡಾಕ್ಟರ್ಸ್ ಡಿವನ್ ಹಾಸ್ಪಿಟಲ್ ಅಂದರೆ ಡಾಕ್ಟರ್ಸೇ ನಡೆಸೋದು. ಡಾಕ್ಟರ್ ರಂಗನಾಥ್ ಹೇಳ್ದಂಗೆ ಅವ್ರಿಗೂ ಅರ್ಥ ಆಗುತ್ತೆ ನಮ್ಮ ಕಷ್ಟಗಳು. ಸೊ ಹಾಗಾಗಿ ಇದು ಏನಂದರೆ ಇದೊಂದು ನಮಗೊಂದು ಜರ್ನಿ ಇನ್ ಲೈಫ್. ಎಲ್ಲರ ಆಶೀರ್ವಾದ, ಸ್ವಾಮೀಜಿ ಆಶೀರ್ವಾದ, ಎಲ್ಲರೂ ಗುಡ್ ವಿಲ್, ಡಾಕ್ಟರ್ ದ್ವಾರಕನಾಥ್ ಸರ್ ಅವ್ರದ್ದು ಗುಡ್ ವಿಲ್, ಈ ಥರ ಎಲ್ಲರದ್ದು ಗುಡ್ ವಿಲ್ನ ಮಾಡ್ಕೊಂಬರ್ತಾಯಿದ್ವಿ. ನಮ್ಮಲ್ಲಿ ಏನಂದರೆ ಫೆಸಿಲಿಟೀಸ್ ನೋಡಿ ಬರಬೇಕು. ಅಂದರೆ ಎವ್ರಿಥಿಂಗ್ ಅಂಡರ್ ಒನ್ ರೂಫ್. ಈಗ OBGಗೆ ಬಂದು